ಅಲ್ಲಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ತಾಲೂಕಿನಲ್ಲೇ ನಾಳೆ 4/2/2026 ಬುಧವಾರ ಒಂದು ವಿಶಿಷ್ಟವಾದಂತಹ ದಿನ. ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಮಾಧ್ಯಮಗಳ ಮೂಲಕ ಹಾಗೂ ಜಾಹೀರಾತುಗಳ ಮೂಲಕ ವಿಷಯ ಗೊತ್ತಿರುತ್ತೆ. ಶ್ರೀ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪಕ್ಷಾತೀತವಾಗಿ ಯಾವುದೇ ಒಂದು ರಾಜಕೀಯವಿಲ್ಲದೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮಗೆ ಮೆಚ್ಚುಗೆ ಆಯಿತು. ಯಾಕಂದರೆ ನಾವು ನೋಡ್ತಾ ಇರ್ತೀವಿ, ಈ ನಮ್ಮ ಪೊಲೀಸ್ ಇಲಾಖೆಯವರು ಈ ಹೆಲ್ಮೆಟ್ ಇಲ್ದಿರೋ ಹಳ್ಳಿಗಳಿಂದ ಮತ್ತು ನಮ್ಮ ನಗರದಲ್ಲೂ ಸಹ ಓಡಾಟ ಮಾಡ್ತಾ ಇರ್ತಾರೆ. ಅಂತ ಕಡೆ ಅವ್ರು ನಿಲ್ಲಿಸಿ 500 ರೂಪಾಯಿ ಜುಲ್ಮಾನೆ ಹಾಕ್ತಾರೆ. ಸೊ ಇದು ಬಹಳಷ್ಟು ದಿನಗಳಿಂದ ನಡೆದು ಬರ್ತಾ ಇದೆ. ಆದ್ದರಿಂದ ನಮ್ಮ ಶ್ರೀ ಆದಿನಾರಾಯಣರವರು ಅವರ ಒಂದು ಶ್ರೀ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಎಲ್ರಿಗೂ ನಮ್ಮ ತಾಲೂಕಿನಲ್ಲಿ ಯಾರು ದಂಡ ಕಟ್ಟಬಾರ್ದು, ಎಲ್ರಿಗೂ ಅವರ ಒಂದು ಗಾಡಿ ಮತ್ತು ಬಾಡಿ ಎರಡೂ ಕ್ಷೇಮವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವತ್ತೊಂದು ದೃಷ್ಟಿ ಇಟ್ಕೊಂಡು ಒಂದು ಉಚಿತವಾಗಿ ನಮ್ಮ ಮುಳಬಾಗಿಲಿನ ಸಮಸ್ತ ನಾಗರಿಕರಿಗೆ, ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ, ಯಾವುದೇ ರಾಜಕೀಯ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲರೂ ಸಹ ಮುಳಬಾಗಿಲಿನ ಎಲ್ಲರೂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು ಯಾರು ದ್ವಿಚಕ್ರ ವಾಹನ ಹೊಂದಿದಾರೋ ಅವ್ರು ಬಂದು ಯಾವುದೇ ಇಲ್ಲೇ ಕಂಡೀಷನ್ ಅಪ್ಲೈ ಇಲ್ಲ, ಎಲ್ಲರೂ ಸಹ. ಮತ್ತೆ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಬಂದು ಇಲ್ಲೇನು ಕಾಯ್ಬೇಕಪ್ಪ, ನಮ್ಮ ಸಮಯ ಹಾಳಾಗುತ್ತೆ ವ್ಯರ್ಥ ಆಗುತ್ತೆ ಅನ್ನೋದಿಲ್ಲ. ಸುಮಾರು ಒಂದು 50 ಕೌಂಟರ್ಗಳು ಮಾಡಿದ್ದಾರೆ. ಬರೋದು ತಗೊಳ್ಳೋದು ಹೋಗ್ತಾ ಇರೋದು 2 ನಿಮಿಷದ ಕೆಲಸ. ದಯವಿಟ್ಟು ನಾಳೆ ಮುಳಬಾಗಿಲಿನ ಸಮಸ್ತ ದ್ವಿಚಕ್ರ ವಾಹನ ಹೊಂದಿರೋರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಗಾಡಿ ಮತ್ತು ಬಾಡಿ ಎರಡರೂ ರಕ್ಷಣೆ ಮಾಡ್ಕೊಳ್ಳೋಕೆ ನಮ್ಮ ಆದಿನಾರಾಯಣರವರು ಏನು ಕರೆ ಕೊಟ್ಟಿದ್ದಾರೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಮುಳಬಾಗಿಲಿನ ಸಮಸ್ತ ನಾಗರಿಕರಲ್ಲಿ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೂ ನಾವು ಈ ಒಂದು ಏನು ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೀ ನಮ್ಮ ಆದಿನಾರಾಯಣರವರು, ಇವರಿಗೆ ನಮ್ಮ ಬೆಂಬಲ ನಿರಂತರವಾಗಿರುತ್ತೆ. ಹೀಗೆ ನಾವು ಅವ್ರಿಗೆ ಬೆಂಬಲ ಕೊಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ. ಏನು ಸಮಾಜಮುಖಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವಿ ಆದಿನಾರಾಯಣರವರು, ಅವರಿಗೆ ನಾವು ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಅವರ ಜೊತೆ ನಾವು ಇರ್ತೀವಿ. ಸಮಾಜಮುಖಿ ಕೆಲಸ ಮಾಡೋರು ಯಾರೇ ಇರಲಿ, ನಾವು ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಇವ್ರ ಜೊತೆ ಇದ್ದು ಇವ್ರಿಗೆ ಬೆಂಬಲ ಕೊಡಕ್ಕೆ ನಾವು ಎಲ್ಲರೂ ತಯಾರಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದು